ಸೊ ಈ ಎರಡನೇ ಪ್ಲಾನ್ ಇದೆಯಲ್ಲ ಅದು ಮೋಸ್ಟ್ಲಿ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ. ಆದರೆ ವಿಜಯ್ ರಾಜ್ಯಪಾಲರ ಬಳಿ ಹೋದಾಗ ಈಗ ರಾಜ್ಯಪಾಲರು ಏನ್ ಮಾಡ್ತಾರಂದ್ರೆ ಆರ್ಟಿಕಲ್ 164 ಪ್ರಕಾರ ಸಿಎಂ ನ ಅಪಾಯಿಂಟ್ ಮಾಡ್ತಾರೆ. ಯಾವುದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆಯೋ ಆ ಪಕ್ಷದ ನಾಯಕನನ್ನ ಕರೆದು ನೋಡಿ ನೀವು ಆನ್ ದಿ ಫ್ಲೋರ್ ನಿಮ್ಮ ಒಂದು ಬಹುಮತವನ್ನ ಸಾಬೀತುಪಡಿಸಿ ಮತ್ತು ತಾವು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ವಿಜಯ್ ಅವರು ಇವತ್ತು ಹೋದ್ರು ಮತ್ತು ಅವರು ತಮ್ಮ ಒಟ್ಟು ಬೆಂಬಲವನ್ನ 112 ಜನರದ್ದು ಕೊಟ್ರು ಮತ್ತು ಮೌಖಿಕವಾಗಿ ಹೇಳಿದ್ರು 118 ನಮ್ಮ ಹತ್ರ ಇದೆ ಅಂತ. ಆದ್ರೆ ರಾಜ್ಯಪಾಲರು ಅಲ್ಲೊಂದ್ ಸ್ವಲ್ಪ ಖ್ಯಾತೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆಮೇಲೆ ಬಹುಮತ ಸಾಬೀತುಪಡಿಸಬೇಕಾಗಿರೋದು ರಾಜಭವನದ ಅಂಗಳದಲ್ಲ, ಆನ್ ದಿ ಫ್ಲೋರ್ ಆಫ್ ಹೌಸ್, ವಿಧಾನಸಭೆಯಲ್ಲಿ. ರಾಜ್ಯಪಾಲದ ಅಂಗಳದಲ್ಲಿ ತಲೆ ಲೆಕ್ಕ ಹಾಕಕ್ಕಾಗಲ್ಲ ನೀವು 118 ಇದ್ದೀರಾ ಅಂತ. ಲೆಕ್ಕ ಹಾಕ್ಬೇಕಾಗಿರೋದು ಎಲ್ಲಿ? ಆನ್ ದಿ ಫ್ಲೋರ್. ಸೊ ಹಾಗಾಗಿ ರಾಜ್ಯಪಾಲರು ಇಲ್ಲಿ ಏನಾದ್ರೂ AIADMK ಜೊತೆಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಆಗಬಹುದಾ ಅಂತ ಒಂದ್ ಸ್ವಲ್ಪ ಟೈಮ್ ಕೊಡ್ತಾ ಇದ್ದಾರೆ AIADMKಗೆ ಅಂತ ಅನಿಸ್ತಾ ಇದೆ. ಸೊ ನೀವು ಯಡಿಯೂರಪ್ಪನವ್ರ ಕೇಸ್ ತಗೊಳ್ಳಿ 2018ರಲ್ಲಿ. 2018ರಲ್ಲಿ ಸುಮಾರು 104 ಸ್ಥಾನಗಳಿಂದ ಬಿಜೆಪಿ ಅತಿ ದೊಡ್ಡ ಪಾರ್ಟಿ ಆಯ್ತು. ಆಗ ಕರ್ನಾಟಕದ ಜನ ಯಾವುದೇ ಪಾರ್ಟಿಗೆ ಬಹುಮತ ಕೊಡ್ಲಿಲ್ಲ. ಆಗ ಹಂಗ ಅಸೆಂಬ್ಲಿ ಆಯ್ತು. ಹಾಗಾಗಿ ಯಡಿಯೂರಪ್ಪನವರು ಹೋಗಿ ನನ್ನ ಹತ್ರ ನಂಬರ್ಸ್ ಇದೆ, ಹಾಗಾಗಿ ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ. ರಾಜ್ಯಪಾಲರು ಅವರಿಗೆ ಸುಮಾರು 15 ದಿನಗಳ ಟೈಮ್ ಕೊಡ್ತಾರೆ. ವೆರಸ್ ಈ ಕಡೆ ಊರಿಗೆ ಮುಂಚೆ ಕಾಂಗ್ರೆಸ್ನ ಹಿರಿಯ ನಾಯಕರು JDS ಹತ್ರ ಹೋಗಿ ಪದ್ಮನಾಭನಗರದಲ್ಲಿ ನೀವೇ ಮುಖ್ಯಮಂತ್ರಿಯಾಗಿ ಬೇಷರತ್ತಾಗಿ ನೀವೇ ಮುಖ್ಯಮಂತ್ರಿಯಾಗಿ ನಾವಿಬ್ಬರು ಮೈತ್ರಿಯಿಂದ ಸರ್ಕಾರ ರಚನೆ ಮಾಡೋಣ ಅಂತ ಮಾತುಕತೆ ಆಗೋಗಿತ್ತು. ಅವಾಗ JDS ಅವರು ಮತ್ತು ಕಾಂಗ್ರೆಸ್ ಅವರು ಇಲ್ಲ, ಯಡಿಯೂರಪ್ಪ ಅವ್ರಿಗೆ ಬಹುಮತ ಇಲ್ಲ, ಅವರು ವಿಶ್ವಾಸ ಮತ ಯಾಚನೆಯಲ್ಲಿ ಅವ್ರು ಸೋಲ್ತಾರೆ, ಅವ್ರ ಹತ್ರ ನಂಬರ್ಸ್ ಇಲ್ಲ, 15 ದಿನ ಟೈಮ್ ಕೊಟ್ರೆ ಅದು ಒಂದ್ ರೀತಿ ಖರೀದಿ ಹಾರ್ಸ್ ಏನಂತಾರೆ ಇದು ಏನೋ ಹಾರ್ಸ್ ಟ್ರೇಡಿಂಗ್, ಕುದುರೆ ವ್ಯಾಪಾರ ಶುರುವಾಗುತ್ತೆ. ನೀವು 15 ದಿನ ಟೈಮ್ ಕೊಡಂಗಿಲ್ಲ ಅಂತ ಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಅಲ್ಲಿ ಅಯ್ಯೋ ನಾನು ಬೇರೆ ಚಾನಲ್ ಇದ್ದ ರಾತ್ರಿ 2 ಗಂಟೆ 3 ಗಂಟೆವರೆಗೂ ನಡೆದಿದೆ ಅಲ್ಲಿ. ನಡೆದು ಕೊನೆಗೆ ಏನ್ ಹೇಳ್ತಾರೆ, 2 ದಿನದಲ್ಲಿ ನೀವು ಸಾಬೀತು ಮಾಡ್ಬೇಕು ಅಂತ. ಆವಾಗ ಎಂಟ್ರಿ ಆಗೋರೆ DK ಶಿವಕುಮಾರ್ ಅಂಡ್ ಬ್ರದರ್ಸ್. ತಮ್ಗೆ ಗೊತ್ತಿದೆಯಲ್ಲ ಬಸ್ ಅಲ್ಲಿ ಹೆಂಗ್ ಕರ್ಕೊಂಡ್ ಬಂದ್ರು, ಎಲ್ಲರನ್ನು ಸ್ಟ್ರಿಕ್ಟ್ ಆಗಿ ಒಬ್ಬೊಬ್ಬರನ್ನೇ ಹೆಂಗ್ ಬಿಟ್ರು. ಆಗ ಯಡಿಯೂರಪ್ಪನವರು ಬಹುಮತ ಸಾಬೀತು ಪಡಿಸೋದಕ್ಕೆ ವಿಫಲರಾಗ್ತಾರೆ. ಅದಾದ ಮೇಲೆ JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬರುತ್ತೆ. ಬಂದ ಮೇಲೆ ಅದನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದಂತಹ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಾನು ಮತ್ತೆ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಏನ್ ಮಾಡ್ತಾರೆ, ಆಪರೇಷನ್ ಕಮಲ ಮಾಡ್ತಾರೆ. ಬಾಂಬೆಗೆ ಕರ್ಕೊಂಡು ಹೋಗ್ತಾರೆ ಶಾಸಕರನ್ನ, JDS ಮತ್ತು ಕಾಂಗ್ರೆಸ್ನ ಶಾಸಕರನ್ನ ಮತ್ತೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅಲ್ಲಿ ರಾಜ್ಯಪಾಲರು 15 ದಿನ ಟೈಮ್ ಕೊಡಕ್ ರೆಡಿ ಆಗಿದ್ರು. ಇಲ್ಲಿ ರಾಜ್ಯಪಾಲರು ಲಿಸ್ಟೇ ಹಿಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಹೇಗೆ ಅಂದ್ರೆ ಇಡೀ ರಾಷ್ಟ್ರದಾದ್ಯಂತ ನಾವು ಎಲ್ಲಾ ರಾಜ್ಯಗಳಲ್ಲಿ ಇದ್ದೇವೆ, ತಮಿಳುನಾಡಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಾರ್ದು ಅಥವಾ ಕಾಂಗ್ರೆಸ್ ಬೆಂಬಲ ಇರಬಾರ್ದು, ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಅನ್ನ ದೂರ ಇಡಬೇಕು. ಆ ಮೂಲಕ ನನ್ನ ಪಾಲು ಅವ್ರೇನು 900 ಓಟಿಂದ ಒಂದೇ ಸೀಟ್ ಗೆದ್ದಿರೋದು ಬಿಜೆಪಿ. ಅವ್ರೇನು ತುಂಬಾ ದೊಡ್ಡ ಸಾಧನೆ ಮಾಡಿಲ್ಲ. ಯಾರಾದ್ರೂ ತಮಿಳುನಾಡಲ್ಲಿ ಲೂಸರ್ ಇದ್ರೆ ಅದು ಬಿಜೆಪಿ. ಅದರ್ವೈಸ್ ಇಡೀ ಭಾರತದಾದ್ಯಂತ ಅವರ ಕೇಸರಿ ಪತಾಕೆ ರಾರಾಜಿಸ್ತಾ ಇದೆ. ಬಟ್ ದಕ್ಷಿಣ ಭಾರತದಲ್ಲಿ ಇಲ್ಲ. ದಕ್ಷಿಣ ಭಾರತದ ಜನ ಬಿಜೆಪಿಯನ್ನ ದೂರ ಇಟ್ಟಿದ್ದಾರೆ. ಬಿಕಾಸ್ ಅವ್ರದೇ ಆದಂತಹ ಕೆಲವೊಂದು ನಿರ್ಧಾರಗಳು ಮತ್ತು ಅವರ ಹಿಂದಿ ಹಾಟ್ಲ್ಯಾಂಡ್ ನಲ್ಲಿ ತೆಗೆದುಕೊಳ್ಳಬಹುದಂತ ಡಿಸಿಷನ್ಸ್ ಅದೆಲ್ಲ. ಸೊ ಈಗ ರಾಜ್ಯಪಾಲರು ಮತ್ತೊಂದು ಲಿಸ್ಟ್ ತಗೊಂಬಡಿ 118 ಜನರದ್ದು ಅಂತ ಹೇಳಿದ್ದಾರೆ. ಅದೇನು ತುಂಬಾ ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ ವಿಜಯ್ಗೆ. ಅವ್ರ ಹತ್ರ ಚಾಯ್ಸಸ್ ಇದೆ, ಅವ್ರೊಂದು ನಿರ್ಧಾರ ತೆಗೆದುಕೊಳ್ಬೇಕಷ್ಟೇ. ಇದು ಪ್ಲಾನ್ 2. ಬಟ್ DMK ಮತ್ತೆ AIADMK ಸೇರಿ ಮೈತ್ರಿ ಮಾಡ್ಕೊಳ್ಳೋಕೆ ಐಡಿಯಾಲಜಿಕಲಿ ದಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್ ಅಂತ ಅನ್ಸುತ್ತೆ. ಇಷ್ಟು ದಿನ ನೀವು ಹೆಂಗೆ ಅಂತಂದ್ರೆ DMK ಮತ್ತು AIADMK ಕಾರ್ಯಕರ್ತರು ಹೆಂಗೆ ಅಂದ್ರೆ ಡೂ ಆರ್ ಡೈ ತರ ಅವ್ರು ಯಾವತ್ತೂ ಕೂಡ ಒಂದಾಗಕ್ ಸಾಧ್ಯ ಇಲ್ಲ. ಹೀಗಾಗಿ ಆ ಪಾಸಿಬಿಲಿಟಿ ತುಂಬಾ ಕಡಿಮೆ ಇದೆ. ಸೊ ಈಗ 4 ಪಾಸಿಬಿಲಿಟಿ ಇದೆ. ಒಂದು ಐಡಿಯಾಲಜಿಕಲ್ ಅಲಯನ್ಸ್ಗಳು, ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಕಮ್ಯುನಿಸ್ಟ್ ಮಾರ್ಕ್ಸಿಸ್ಟ್ ಪಾರ್ಟಿ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಕಾಂಗ್ರೆಸ್. ಯಾಕೆಂದ್ರೆ ಅವರ ಐಡಿಯಾಲಜಿ ಸ್ವಲ್ಪ ಆ ಕಡೆನೆ ಇದೆ, ಬಿಜೆಪಿ ಕಡೆ ಇಲ್ಲ. ಹೀಗಾಗಿ ಅವ್ರೇನ್ ಮಾಡ್ತಾರೆ, ಕಾಂಗ್ರೆಸ್ TVK ಮತ್ತು ಲೆಫ್ಟ್ ಪಾರ್ಟಿದು ಒಂದು ಕಾಯಿಲೇಷನ್ ಗವರ್ನಮೆಂಟ್ ಅನ್ನ ತಂದು ಒಂದು ಸ್ಟೇಬಲ್ ಗವರ್ನಮೆಂಟ್ ಅನ್ನ ರಚನೆ ಮಾಡಬಹುದು. ಆ ಸಾಧ್ಯತೆಗಳೇ ಜಾಸ್ತಿ ಇದೆ. ಅದಕ್ಕೆ ಏನ್ ಮಾಡಬಹುದು ಅಂತಂದ್ರೆ
ಒಂದು ಐಡಿಯಾಲಜಿಕಲ್ ಸ್ವಲ್ಪ ಕಾಂಪ್ರಮೈಸಸ್ ಅನ್ನ ಮಾಡ್ಕೋಬಹುದು. ಎರಡನೇದು ಬಾಹ್ಯ ಬೆಂಬಲ. ಬಾಹ್ಯ ಬೆಂಬಲದಿಂದ ಮೈನಾರಿಟಿ ಸರ್ಕಾರ ಯಾವತ್ತಿದ್ರು ಕೂಡ ಒಂದು ದೊಡ್ಡ ಗಂಡಾಂತರ. ಯಾಕೆ ಅಂದ್ರೆ ಬಾಹ್ಯ ಬೆಂಬಲ ಕೊಟ್ಟವ್ರು ಯಾವತ್ತಾದ್ರೂ ನಾನು ವಾಪಸ್ ತಗೋತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಒಂಥರ ಅದು ಅಸ್ಥಿರ ಸರ್ಕಾರ ಆಗೋಗುತ್ತೆ. ಸೊ ಅದನ್ನ ಅಂತೂ ಅದು ಚಾಯ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ವಿಜಯ್ ಅವರು. ಇನ್ನೊಂದು ಅಪೋಸಿಷನ್ ಕಾಯಿಲೇಷನ್. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಟು ಬ್ಲಾಕ್ ವಿಜಯ್ ಅಧಿಕಾರಕ್ಕೆ ಬರ್ದೇ ಇರೋ ತರ ಆಪೋಸಿಷನ್ ಎಲ್ಲ ಒಂದಾಗೋದು. DMK, AIDMK ಮತ್ತು ಅದರ್ಸ್ ಕಾಂಬಿನೇಷನ್ ಇದು ತುಂಬಾ ಕಡಿಮೆ. ಯಾಕೆ ಅಂತಂದ್ರೆ ಆ ರೈವಲ್ರಿ ಹಂಗಿದೆ ಆ ಎರಡು ಪಕ್ಷಗಳದು. ಇಟ್ಸ್ ಹೈಲಿ ಇಂಪಾಸಿಬಲ್ ಅಂತ ಅನ್ಸುತ್ತೆ. ಇನ್ನು 4 ಏನಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಬ್ರೇಕ್ ಡೌನ್, ಬಹುಮತ ಸಾಬೀತು ಮಾಡಕ್ಕೆ ಆಗದೆ ಒಂದ್ ರೀತಿ ಪ್ರೆಸಿಡೆಂಟ್ ರೂಲ್ ಬಂದು ಇನ್ನೊಂದ್ಸರಿ ಎಲೆಕ್ಷನ್ ಆಗೋದು. ಸೊ ಹೀಗಾಗಿ ಇನ್ನೊಂದು ಎಲೆಕ್ಷನ್ಗೆ ಹೋಗುವಷ್ಟು ಧೈರ್ಯ ಯಾರು ಪ್ರದರ್ಶನ ಮಾಡಲ್ಲ ತಮಿಳ್ನಾಡಲ್ಲಿ. ಯಾಕೆ ಅಂದ್ರೆ ಇನ್ನೊಂದು ಎಲೆಕ್ಷನ್ಗೆ ಏನಾದ್ರೂ ಹೋದರೆ ಅಷ್ಟು ಸೀಟ್ಗಳನ್ನ ಟಿವಿಗೆ ಗೆದ್ದು ಬಿಡ್ಬೋದು. ಈಗ ದುಡ್ಡು ಖರ್ಚು ಮಾಡಿಲ್ಲ, ಏನೂ ಇಲ್ಲ, ರಿಸೋರ್ಸಸ್ ಇಲ್ಲ, ಒಂದು ಸರಿಯಾದ ಕೇಡರ್ ಇಲ್ಲ, ಇಷ್ಟು ದೊಡ್ಡ ಮಟ್ಟಿಗೆ ಆಶೀರ್ವಾದ ಮಾಡಿದ್ದಾರೆ. ಈಗ ಮತ್ತೊಂದ್ಸರಿ ನೋಡಿ ಇವ್ರು ಬರೋದಕ್ಕೆ ಬಿಡ್ಲಿಲ್ಲ ಇವ್ರು ಅನ್ನೋ ತರದಲ್ಲಿ ಏನಾದ್ರು ಮೆಸೇಜ್ ಹೋದ್ರೆ ಜನ ಮುಗಿಬಿದ್ದು ಓಟ್ ಹಾಕಿ ಟಿವಿಕೆಯನ್ನ ಇರೋ ಎಲ್ಲ ತಮಿಳ್ನಾಡಲ್ಲಿ ಇರುವಂತ ಎಲ್ಲಾ ಸೀಟ್ಗಳಿಗೂ ಕೂಡ ತಂದು ಬಿಡಬಹುದು. ಹಾಗಾಗಿ AIDMK ಆಗ್ಲಿ DMK ಆಗ್ಲಿ ಆ ತರದ ಪ್ಲಾನ್ಸ್ಗೆ ಹೋಗೋದಿಲ್ಲ ಅಂತ ನನ್ಗನ್ಸುತ್ತೆ. ಆಮೇಲೆ ತುಂಬಾ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವಂತಹ ಫಸ್ಟ್ ಟೈಮ್ MLA ಮತ್ತು ಮುಖ್ಯಮಂತ್ರಿ. ಡೆಫಿನೆಟ್ಲಿ ಅವ್ರಿಗೆ ಗೊತ್ತಿಲ್ಲ ಯಾರ್ಯಾರು ವಿನ್ ಆಗಿದ್ದಾರೆ ಅಂತ. ಐಡೆಂಟಿ ಕಾರ್ಡ್ಸ್ ತಗೊಂಡ್ಬನ್ನಿ ಅಂತ ಹೇಳ್ತಾ ಇದಾರಂತೆ. ಸೊ ಆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರಿಗೆ ಒಂದು ವರ್ಷ ಒಂದು ಹನಿಮೂನ್ ಪೀರಿಯಡ್ ಇರುತ್ತೆ. ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಇವ್ರು ಎಷ್ಟು ಎಫಿಷಿಯಂಟ್ ಆಗಿ ಕೆಲಸ ಮಾಡಬಲ್ಲರು ಅಂತ. ಮತ್ತು ಬಹಳಷ್ಟು ತಪ್ಪುಗಳನ್ನ ಮಾಡ್ತಾರೆ ಫಸ್ಟ್ ಟೈಮ್ ಅಲ್ವಾ. ಆ ತಪ್ಪುಗಳನ್ನ ಇವರು ತಮ್ಮ ಒಂದು ಅನುಕೂಲಕ್ಕೆ ಬಳಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಸೊ ಇದು ಅಲ್ಲಿರುವಂತಹ ಕಾಂಬಿನೇಷನ್ಸ್. ಬಟ್ ಡೆಫಿನೆಟ್ಲಿ ಆಮೇಲೆ ಇನ್ನೊಂದಿದೆ ಅಪ್ಪ, AIDMK ಸ್ಪ್ಲಿಟ್ ಆಗುತ್ತೆ. AIDMKಗೆ ಈಗ ಯಾರು ಲೀಡರ್ಸ್ ಇಲ್ಲ. ಆಫ್ಟರ್ ಜಯಲಲಿತಾ ಯಾರು ಉತ್ತರಾಧಿಕಾರಿ ಇಲ್ಲ ಅವ್ರನ್ನ ಮುನ್ನಡೆಸೋದಕ್ಕೆ. ಸೊ ಅವರೆಲ್ಲರೂ ಗೊತ್ತಿದೆ ನಿಮ್ಗೆ ಎಷ್ಟು ವ್ಯಕ್ತಿ ಆರಾಧನೆ, ವ್ಯಕ್ತಿ ಪೂಜೆ ಮಾಡ್ತಾರೆ ಅಂತ. ಒಂದು ಡ್ರೈವಿಂಗ್ ಫೋರ್ಸ್ ಇಲ್ಲ ಅಲ್ಲಿ. ಅದಕ್ಕೆ AIDMK ಈಗ DMK ಮತ್ತು AIDMK ಯಾವಾಗ್ಲೂ ಕೂಡ ಪುನರಾವರ್ತನೆ ಆಗ್ತಾ ಇತ್ತು. ಐ ಮೀನ್ ಇವರು ಬದಲಿಗೆ ಅವರು. ಯಾಕೆ ಆಗ್ಲಿಲ್ಲ ಈ ಬಾರಿ ಅಂದ್ರೆ AIDMKಗೆ ಸರಿಯಾದ ನಾಯಕತ್ವ ಇರ್ಲಿಲ್ಲ. ಜಯಲಲಿತಾ ಅಂತ ಒಬ್ಬ ನಾಯಕ ಇರ್ಲಿಲ್ಲ. ಹಾಗಾಗಿ ಈಗ ಅವ್ರಿಗೆ ಒಬ್ಬ ನಾಯಕ ಬೇಕಾಗಿದೆ ಎಲ್ಲರನ್ನ ಮುನ್ನಡೆಸೋದಕ್ಕೆ. ಅದು ವಿಜಯ್ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಹಾಗಾದ್ರೆ AIDMK ಸ್ಪ್ಲಿಟ್ ಆಗಿ ಸುಮಾರು 2/3 ಆಫ್ ದಿ ಪಾರ್ಟಿ ಈ ಕಡೆ ಶಿಫ್ಟ್ ಆದ್ರೆ ಆ ಪಾಸಿಬಿಲಿಟಿ ಇದೆ. ಆಗ ಅವ್ರಿಗೆ ಆಂಟಿ ಇದು ಏನೋ ಡಿಫೆಕ್ಷನ್ ಲಾ 10th ಶೆಡ್ಯೂಲ್ ಪ್ರಕಾರ ಆಂಟಿ ಡಿಫೆಕ್ಷನ್ ಲಾ ಅನ್ವಯ ಆಗೋದಿಲ್ಲ. ಈ ರಾಘವ್ ಚಡ್ಡಾ ಮಾಡಿದ್ರಲ್ಲ ಆ ತರ ಆಮ್ ಆದ್ಮಿ ಪಾರ್ಟಿಯಲ್ಲಿ. ಸೊ ಆ ತರದ್ದು ಪಾಸಿಬಿಲಿಟಿನೂ ಕೂಡ ತಮಿಳ್ನಾಡಲ್ಲಿ ಬಹಳಷ್ಟು ಜನ ಎದುರು ನೋಡ್ತಾ ಇದ್ದಾರೆ. ಬಟ್ ಆ ತರದ ಪಾಸಿಬಿಲಿಟಿ ಕಡಿಮೆ. ಯಾಕೆ ಅಂತಂದ್ರೆ ಕಾಂಗ್ರೆಸ್, ಲೆಫ್ಟ್ ಪಾರ್ಟೀಸು ಮತ್ತೆ ಐ ಡೋಂಟ್ ನೋ ಮುಸ್ಲಿಂ ಲೀಗ್ ಅವ್ರು ತಗೋತಾರ ಇಲ್ವಂತ, ಅಲ್ಲೇ ಇವ್ರು ಮ್ಯಾನೇಜ್ ಮಾಡ್ಕೊಂಡ್ ಬಿಡ್ಬೋದು ಅಂತ ಅನಿಸ್ತಾ ಇದೆ. ಆಮೇಲೆ ಈಗ ತುಂಬಾ ಕಷ್ಟ ಇರೋದು ಮುಂದೆ ಆಡಳಿತ ನಡೆಸೋದಕ್ಕೆ ಅವರು ಕೊಟ್ಟಿರುವಂತ ಕೆಲವೊಂದು ಭರವಸೆಗಳು ನೋಡಿ. ಹುಟ್ಟಿದ ಮಗುಗೆ ಬಂಗಾರದ ಉಂಗುರ, ಮದುವೆ ಮಾಡ್ಕೊಳ್ಳುವಂತಹ ನವವಧುವಿಗೆ 8 ಗ್ರಾಮ್ ಚಿನ್ನದ ರೇಟ್ ಎಷ್ಟಿದೆ 1 ಗ್ರಾಮ್ಗೆ? ಸೊ ವರ್ಷಕ್ಕೆ ಎಷ್ಟು ಜನ ಮದ್ವೆ ಆಗ್ತಾರೆ ಹೆಣ್ಮಕ್ಳು? ಒಂದ್ 70-80 ಲಕ್ಷ. ಐ ಡೋಂಟ್ ನೋ, ತುಂಬಾ ಕಷ್ಟ ಆಗುತ್ತೆ. ಅಥವಾ ಎಷ್ಟಾಗ್ತಾರೆ? 7 ಲಕ್ಷ 8 ಲಕ್ಷ, ಐ ಡೋಂಟ್ ನೋ, ನಮ್ಗೆ ಗೊತ್ತಿಲ್ಲ ನಂಬರ್ಸ್ ತಮಿಳ್ನಾಡಲ್ಲಿ ಎಷ್ಟಿದೆ ಅಂತ. ಆಮೇಲೆ ಜನನ ಪ್ರಮಾಣ ಸ್ವಲ್ಪ ತಮಿಳ್ನಾಡಲ್ಲಿ ಕಡಿಮೆ ಇದೆ ಕಂಪೇರ್ ಟು ಅದರ್ ಸ್ಟೇಟ್ಸ್. ಆದ್ರೂ ಕೂಡ ಹುಟ್ಟಿದವ್ರಿಗೆಲ್ಲ ಉಂಗುರ ಹಾಕ್ಬೇಕಲ್ಲ. ಆಮೇಲೆ ಅಲ್ಲಿರುವಂತಹ ಶ್ರೀಮಂತರು ಮತ್ತು ಬಡವರ
ಸೂಚ್ಯಂಕವನ್ನ ತೆಗೆದುಕೊಂಡಾರೆ ಒಂದ್ 60% ಅದ್ರೊಳಗಡೆ ಬಂದ್ಬಿಡ್ತಾರೆ. ಸೊ ಈಗಾಗಲೇ ತಮಿಳ್ನಾಡಿನ ಎಕ್ಸ್ಚೆಕರ್ ಒಂದ್ ಸ್ವಲ್ಪ ಡೆಪ್ಟ್ ಅಲ್ಲಿ ಇದೆ, ಸಾಲದಲ್ಲಿ ಹೋಗ್ತಾ ಇದೆ. ಅದನ್ನ ಇವ್ರು ಹೆಂಗ್ ಮ್ಯಾನೇಜ್ ಮಾಡ್ತಾರೆ? ಮತ್ತು ಯಾವುದೇ ಒಂದು ಹೊಸ ಪಾರ್ಟಿಗೆ ಯಾರು ಇವ್ರು ಇರ್ತಾರಲ್ಲ ಅಧಿಕಾರಿಗಳ ಒಂದು ಅವ್ರಿಗೆ ಬೆಂಬಲ ಸಿಗೋದು ಒಂದ್ ಸ್ವಲ್ಪ ಕಡಿಮೆ. ಬ್ಯೂರೋಕ್ರಾಟ್ಸ್ ಇರ್ತಾರಲ್ಲ ಅವ್ರದ್ದು ಬೆಂಬಲ ಸಿಗೋದು ಕಡಿಮೆ. ಹಾಗಾಗಿ ಅದು ಕೂಡ ಅವ್ರು ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಎಷ್ಟು ಖರ್ಚು ಮಾಡಬೇಕು ಅವ್ರು ಹೇಳಿರುವಂತ, ಆಮೇಲೆ ಇದಕ್ಕೂ ಸ್ಟೈಫಂಡ್ ಕೊಡ್ತೀವಿ ನಿರುದ್ಯೋಗಿ ಯುವಕರಿಗೆ ಅಂತ ಎಲ್ಲ ಹೇಳಿದ್ದಾರೆ. ಎಲ್ಲಾ ಬಸ್ಗಳು ಫ್ರೀ, ಇಂಥವೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಆರ್ಥಿಕ ಹೊರೆ ಸಿಕ್ಕಾಪಟ್ಟೆ ಆಗುತ್ತೆ. ಒಂಥರ ಓಕೆ, ಆರ್ಥಿಕವಾಗಿ ತಮಿಳ್ನಾಡು ಪರವಾಗಿಲ್ಲ, ಬಟ್ ಆದ್ರೂ ಕೂಡ ಇಷ್ಟು ಹೊರೆಯನ್ನ ಹೇಗೆ ನಿಭಾಯಿಸ್ತಾರೆ ವಿದೌಟ್ ಕರಪ್ಷನ್ ಇಸ್ ಅವ್ರದ್ದೊಂದು ಒನ್ ಲೈನ್ ಅಜೆಂಡಾ, ಕರಪ್ಷನ್ ನೋ ಕರಪ್ಷನ್ ಅನ್ನೋದು. ಸೊ ಹೆಂಗ್ ಮಾಡ್ತಾರೆ ಅನ್ನೋದು ಅವ್ರ ಮುಂದೆ ಇರುವಂತಹ ಅತಿ ದೊಡ್ಡ ಚಾಲೆಂಜ್.